ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋದಕ್ಕೆ ಹೇಳಿ ಧಿಕ್ಕಾರ. ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅವೈಜ್ಞಾನಿಕ ಬಜೆಟ್ಗೆ ಹೇಳಿ ಧಿಕ್ಕಾರ. ಅವೈಜ್ಞಾನಿಕ ಬಜೆಟ್ಗೆ ಹೇಳಿ ಧಿಕ್ಕಾರ. ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಯುವಕರ ವಿರೋಧಿ ಪಕ್ಷಕ್ಕೆ ಹೇಳಿ ಬಿಜೆಪಿಗೆ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಜೈ बोलो ಯೂತ್ ಕಾಂಗ್ರೆಸ್ ಗೆ, ಜೈ बोलो ಯೂತ್ ಕಾಂಗ್ರೆಸ್ ಗೆ, ಜೈ बोलो एनएसयूआई पार्टी के, जय बोलो डीके शिवकुमार जी के, जय बोलो सिद्धरामैया जी के, जय बोलो एस.एन. नारायण स्वामी जी के, जय बोलो जय बोलो डीके शिवकुमार के, जय बोलो सिद्धरामैया के, जय बोलो कांग्रेस पार्टी के, जय बोलो यूथ कांग्रेस के, जय बोलो एनएसयूआई के. ನಮ್ಮ ಕೇಂದ್ರ ಎನ್ಡಿಎ ಸರ್ಕಾರ ಏನು ನಿನ್ನೆ ತಾನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದಾಗೆ ಕರ್ನಾಟಕಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳನ್ನು ಕೊಡದೆ ಶೂನ್ಯ ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚಾಗಿ ಏನು ಟ್ಯಾಕ್ಸನ್ನು ನಾವು ಕೇಂದ್ರಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ, ಅದರ ಪಾಲು ಕೂಡ ನಮಗೆ ಕೊಡದೆ ಮೋಸ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಈಗಾಗಲೇ ಮನಮೋಹನ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ನರೇಗಾ ಯೋಜನೆಯನ್ನು ಏನು ಜಾರಿ ಮಾಡಿತ್ತು, ಆ ನರೇಗಾ ಯೋಜನೆ ಹೆಸರನ್ನ ಜಿ ರಾಮ್ಜಿ ಅಂತೇಳಿ ಹೆಸರು ಬದಲಾವಣೆ ಮಾಡಿ ಇವತ್ತು ಸಾಕಷ್ಟು ಬಡ ಜನರ ಹೊಟ್ಟೆ ಮೇಲೆ ಬರೆ ಹೇಳಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕೂಲಿ ಮಾಡುವಂತ ಜನ ಇವತ್ತು ಪಂಚಾಯಿತಿಗಳಲ್ಲಿ ಏನು ನರೇಗಾವನ್ನ ನಂಬಿಕೊಂಡು ಜೀವನವನ್ನ ಕಟ್ಕೊಂತ ಇದ್ರು, ಆ ಬಡ ಕುಟುಂಬಗಳಿಗೆ ಇವತ್ತು ಅವರು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ಏನು ಬಿಜೆಪಿಯ ಸರ್ಕಾರ ನಿನ್ನೆ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕೈಗಾರಿಕೆ ಮತ್ತು ಕಾಯಿಲೆಗಳಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಬಿಟ್ಟರೆ ಎಲ್ಲಾ ರೀತಿಯಲ್ಲೂ ಸಹ ಇವತ್ತು ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರಲ್ಲೂ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸಿದೆ. ಯಾವ ರಾಜ್ಯಗಳಲ್ಲಿ ಚುನಾವಣೆ ಇದೆಯೋ ಆ ಚುನಾವಣೆಗಳನ್ನು ಗುರಿಯಾಗಿಟ್ಕೊಂಡು ಅಲ್ಲಿ ಮಾತ್ರ ಬಜೆಟ್ ಅನ್ನ ಕೊಡುವಂತ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೇವೆ. ಇವತ್ತು ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು, ಹಿಂದುಳಿದ ವರ್ಗದವರಿಗಾಗಿರ್ಬೋದು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬೆಲೆ ಗಗನಕ್ಕೆ ಏರ್ತಾ ಇರ್ತಕ್ಕಂಥ ಬೆಲೆ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲವನ್ನು ಹೆಚ್ಚಳ ಮಾಡಿ ಇವತ್ತು ಸಾಮಾನ್ಯ ಬಡವನು ಮತ್ತಷ್ಟು ಬಡವನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಅದರ ಒಂದು ವಿರುದ್ಧವಾಗಿ ಇವತ್ತು ನಾವು ಎಲ್ಲ ಯೂತ್ ಕಾಂಗ್ರೆಸ್ನ ಮುಖಂಡರು, ಎನ್ಐಸಿನ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವ ಮುಖಂಡರುಗಳು ಸಹ ಇವತ್ತು ಬಿಜೆಪಿಯ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮುಖಾಂತರವಾಗಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಈ ಒಂದು ಏನು ಕರ್ನಾಟಕಕ್ಕೆ ತಾವು ಮಲತಾರಿ ಧೋರಣೆಯನ್ನು ತೋರಿಸ್ತಾ ಇದ್ದೀರೋ, ಇನ್ನು ಮುಂದೆ ಆ ರೀತಿ ಆದರೆ ಇಡೀ ರಾಜ್ಯಾದ್ಯಂತ ಈಗಾಗಲೇ ಯೂತ್ ಕಾಂಗ್ರೆಸ್ ಮತ್ತು ಘಟಕಗಳು ಈಗಾಗಲೇ ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿದೆ. ಈಗ ಏನು ಮೊದಲು ನರೇಗಾ ಇತ್ತು, ಆ ನರೇಗಾವನ್ನ ಮತ್ತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಮರುನಾಮಕರಣವನ್ನು ಮಾಡಿ ಆ ಯೋಜನೆಯನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ बोलो ಕಾಂಗ್ರೆಸ್ ಪಾರ್ಟಿ ಕೆ, ಜೈ बोलो ಎಸ್.ಎನ್. ನಾರಾಯಣ ಸ್ವಾಮಿ ಕೆ.